ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಮೇದೂರು ಗ್ರಾಮದಲ್ಲಿ ಪುರಾತನ ಐತಿಹಾಸಿಕ ಇತಿಹಾಸ ಹೊಂದಿರುವ ಕಾಮದಹನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ನಡೆಯಿತು. ಹೋಳಿ ಹಬ್ಬದಲ್ಲಿ ಹೋಳಿ ಆಡದೆ ಹೋಳಿ ಹಬ್ಬ ಆಚರಿಸುವುದು ಇಲ್ಲಿಯ ವಿಶೇಷವಾಗಿದೆ. ಸಹಸ್ರಾರು ಸಂಖ್ಯೆಯ ಭಕ್ತರು ಜಾತಿ ಮತ ಪಂಥ ಭೇದವಿಲ್ಲದೆ ಕಾಮದಹನದಲ್ಲಿ ಭಾಗಿಯಾಗಿ ವಿಜೃಂಭಿಸಿದರು. ಈ ಬಗ್ಗೆ ಜೈ ಭೀಮ್ ನ್ಯೂಸ್ನೊಂದಿಗೆ ಮಾತನಾಡಿದ ಕಾಮೇಶ್ವರ ಜಾತ್ರಾ ಕಮಿಟಿಯ ಅಧ್ಯಕ್ಷರಾದ ಪಾಲಾಕ್ಷಗೌಡ ಪಾಟೀಲ್ ರವರು, ಇಡೀ ದೇಶದಾದ್ಯಂತ ಇಂದಿನ ದಿನ ಹೋಳಿ ಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಕಾಮದಹನದ ದಿನವಾದ ಇಂದು ಶಿವರಾತ್ರಿ ಅಮಾವಾಸ್ಯೆ ದಿನ ನಮ್ಮ ಗ್ರಾಮದ ಬಡಿಗೇರರವರು ಹುತ್ತದ ಮಣ್ಣನ್ನು ತಂದು ತದನಂತರ ಮೇಘ ನಕ್ಷತ್ರದಲ್ಲಿ ಮಣ್ಣಿನ ಕಾಮೇಶ್ವರವನ್ನ ಪ್ರತಿಷ್ಠಾಪಿಸಲಾಗುತ್ತದೆ. ಇದು 8 ಶತಮಾನದ ಇತಿಹಾಸವನ್ನು ಹೊಂದಿದೆ ಎಂದರು. ಈ ಸಂದರ್ಭದಲ್ಲಿ ಕಾಮೇಶ್ವರ ಕಮಿಟಿಯ ಸದಸ್ಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಊರಿನ ಗುರು ಹಿರಿಯರು ಭಾಗಿಯಾಗಿದ್ದರು. ಯಲ್ಲಪ್ಪ ಮರಾಠೆ, ಹಾವೇರಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಸರ್, ಈ ಹಬ್ಬದ ವಿಶೇಷತೆ ಏನು? ನಮ್ಮಲ್ಲಿ ಇಡೀ ದೇಶಾದ್ಯಂತ ಇವತ್ತು ಹೋಳಿ ಹಬ್ಬವನ್ನು ಇಡೀ ದೇಶಾದ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಆದರೆ ಈ ಹೋಳಿ ಹಬ್ಬಕ್ಕೂ ಮೇದೂರು ಗ್ರಾಮದ ಕಾಮೇಶ್ವರ ಜಾತ್ರೆಗೂ ಭಾಳ ವ್ಯತ್ಯಾಸ ಇದೆ. ಇವತ್ತು ನಮ್ಮ ಗ್ರಾಮದಲ್ಲಿ ಹುಟ್ಟ ಕಾಮೇಶ್ವರ ಉದ್ಭವ ಆಗ್ಯಾನ. ನಾವು ಉದ್ಭವ ಮೂರ್ತಿ ಇವತ್ತು ಪ್ರತಿ ದಿವಸ ಪೂಜಾ ಕೈಂಕರ್ಯ ನಡೀತಿದೆ. ಶಿವರಾತ್ರಿ ಅಮಾವಾಸ್ಯೆ ದಿವಸ ಈ ಕಾಮನ ಮೂರ್ತಿಯನ್ನು, ಮಣ್ಣಿನ ಮೂರ್ತಿಯನ್ನು ಮಾಡ್ತಾನೆ. ನಮ್ಮ ಬಡಿಗೇರು ಹೋಗಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ಹೋಗಿ ಹುತ್ತದ ಮಣ್ಣು ತರ್ತಾನೆ. ಆ ನಂತರ ತಂದು ಮಗ ನಕ್ಷತ್ರ, ಇವತ್ತು ಮಗ ನಕ್ಷತ್ರ ದಿವಸ ನಾವು ರಾತ್ರಿ 10 ಪ್ರತಿಷ್ಠಾಪನೆ ಮಾಡ್ತೇವೆ. ಬೆಳಗಿನ ಜಾವ 4 ಮಟ್ಟ ಹಣ್ಣು ಕಾಯಿ ನೈವೇದ್ಯ ಸಮರ್ಪಣೆ ಸರ್ವಧರ್ಮದಿಂದ. ಇದು ಕಾಮೇಶ್ವರ ಜಾತ್ಯತೀತವಾಗಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ಮಾಡ್ತೇವೆ. ಎಷ್ಟು ವರ್ಷದ ಇದು ಸುಮಾರು 8ನೇ ಶತಮಾನದಿಂದ ಇದು ನಡ್ಕೊಂತ ಬಂದಿದೆ. 8ನೇ ಶತಮಾನ ಇಲ್ಲಿಗೆ 2026ನೇ ವರ್ಷಕ್ಕೆ ನಾವು ಇವತ್ತು ಕಾಲಿಡ್ತಾ ಇದ್ದೀವಿ. ಇದು ಎಷ್ಟು ಗಂಟೆಗೆ ಕಾಮದಹನ ಮಾಡ್ತಾರೆ? ಕಾಮದಹನ ಬೆಳಗಿನ ಜಾವ 4:30-5 ಗಂಟೆಗೆ ಮಾಡ್ತೀವಿ ಪ್ರತಿ ವರ್ಷ. ಆದರೆ ಈ ವರ್ಷ ಗ್ರಹಣ ಬಂದಿರೋದ್ರಿಂದ ಈ ವರ್ಷ ನಾವು ಕಾಮದಹನವನ್ನು 5:45 ಕಾಮದಹನವನ್ನು ಮಾಡ್ತೇವೆ. ತಮ್ಮ ಹೆಸರು? ಪಾಲಾಕ್ಷಗೌಡ ಪಾಟೀಲ್, ದೇವಸ್ಥಾನ ಕಮಿಟಿ ಅಧ್ಯಕ್ಷ. ಸರ್, ತಮ್ಮ ಹೆಸರು? ಬಸವರಾಜಪ್ಪ ಕುಂಕವ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ನಮ್ಮ ಮಂತ್ಯಾರ ಪುರಾತನ ಕಾಲದಿಂದಲೂ ನಮ್ಮ ಮಂದಿಯವರು ಆಂಜನೇಯ ದೇವಸ್ಥಾನ, ಕಾಮಣ್ಣ ದೇವಸ್ಥಾನ 106 ವರ್ಷದಿಂದಲೂ ನಾವು ಸೇವೆ ಕೊಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಜಾತ್ರೆ ಬರ್ತೀವಿ. ಸರ್ವಧರ್ಮದಿಂದಲೂ ಎಲ್ಲ ವರ್ಗದವರು, ಎಲ್ಲ ಕೋಮದವರು ಪ್ರೀತಿ ವಿಶ್ವಾಸದಿಂದ ಈ ಹಬ್ಬ ಆಚರಿಸ ಮಾಡ್ತೀವಿ ಈ ಜಿಲ್ಲೆ ಒಳಗೆ. Ganti ala,